भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಭಕ್ತಾಭಿಮಾನಿಗಳೇ, ಪರಮಾತ್ಮನನ್ನು ನಾವು ಹೇಗೆ ಉಪಾಸನೆ ಮಾಡುವುದು ಎನ್ನುವುದಕ್ಕೆ ಉಪಾಸನ ಪ್ರಧಾನವಾಗಿ ಸಾಮವೇದ ಹೇಳ್ತಾ ಇದೆ. ಸಾಮವೇದದಲ್ಲಿರುವಂತಹ 1875 ಮಂತ್ರಗಳು ಅದು ಉಪಾಸನೆಯನ್ನು, ನಮ್ಮ ಸಂಗೀತ ಶಾಸ್ತ್ರವನ್ನು ಅದು ಸಾಮವೇದ ತಿಳಿಸ್ತಾ ಇದೆ. ಹಾಗೆ ಋಗ್ವೇದಗಳು ಜ್ಞಾನ ಪ್ರಧಾನ. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಶಕ್ತಿ ಇದೆ, ಏನೆಲ್ಲ ವಸ್ತುಗಳಿದೆ, ಏನೆಲ್ಲ ಜೀವಿಗಳಿದೆ, ಅವುಗಳ ಶಕ್ತಿ ಹೇಗಿದೆ, ಅವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕು, ಅವನ್ನು ಉಪಯೋಗಿಸುವ ಮೂಲಕ ನಾವು ಯಜ್ಞವನ್ನು ಹೇಗೆ ಕೂಡ ಮಾಡಬೇಕು, ಹಾಗೆ ನಾವು ಮೋಕ್ಷ ದಾರಿಯಲ್ಲಿ ಯಾವ ರೀತಿಯಾಗಿ ನಡೆಯಬೇಕು, ನಮ್ಮ ಸಂಸ್ಕಾರಗಳು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನೆಲ್ಲ, ಸಂಸ್ಕಾರಗಳು ಅಂತ ಹೇಳಿದರೆ ಷೋಡಶಿ ಸಂಸ್ಕಾರಗಳು, 16 ಸಂಸ್ಕಾರಗಳು, ಗರ್ಭಧಾನ ಸಂಸ್ಕಾರದಿಂದ ಆಮೇಲೆ ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ ಇತ್ಯಾದಿ ಪ್ರಾರಂಭವಾಗ್ತದೆ. 12 ಸಂಸ್ಕಾರಗಳು ಒಂದು ಮಗುವಿಗೆ ಹುಟ್ಟುವ ಮೊದಲು 3 ಸಂಸ್ಕಾರಗಳು, ಹುಟ್ಟಿದ ನಂತರ ಮತ್ತೆ ಬಾಕಿ ಸಂಸ್ಕಾರಗಳು ನಡೀತಾ ಇದೆ. ನಾಮಕರಣ ನಂತರ ನಿಷ್ಕರ್ಮಣ, ಆಮೇಲೆ ವಿದ್ಯಾರಂಭ ಆದಮೇಲೆ ಪುನಃ ಆಶ್ರಮದಿಂದ ಬಂದ ಮೇಲೆ ಅವರಿಗೆ ಸಮವರ್ತನ ಸಂಸ್ಕಾರ ಆಗ್ತದೆ. ಆ ಸಮವರ್ತನ ಸಂಸ್ಕಾರದಲ್ಲಿ ಈ ವರ್ಣವನ್ನು ನೀಡಲಾಗ್ತದೆ. ವರ್ಣಾಶ್ರಮ ಅಂತ ಹೇಳ್ತೇವೆ. ವರ್ಣಾಶ್ರಮ ಎನ್ನುವಂಥದ್ದು ಜಾತಿ ಪದ್ಧತಿಯಲ್ಲ. ಮನುಷ್ಯನಾದವನು ಅವನ ಗುಣ ಯಾವ ರೀತಿಯಾಗಿ ಇದೆ ಅದಕ್ಕೆ ಅನುಗುಣವಾಗಿ ಗುರುಕುಲದಲ್ಲಿ ಆ ಒಂದು ವರ್ಣಕ್ಕೆ ಆ ವರ್ಣವನ್ನು ಉಪಯೋಗಿಸಿಕೊಂಡು ಮದುವೆಯಾಗುವಾಗ ಕೂಡ ಆ ವರ್ಣವನ್ನು ಅನುಕರಣೆ ಮಾಡಬೇಕು ಎಂಬುದಾಗಿ ಹೇಳಲಾಗ್ತದೆ. ಹಾಗೆ ಆಗ ಮಾಡುವಂತಹ ನಾವು ಪದವೀಧರರು ಅಂತ ಹೇಳಿಕೊಂಡು ಈಗ ಯೂನಿವರ್ಸಿಟಿಯಲ್ಲಿ ಇಂಥ ಪದವಿಯನ್ನು ಪಡೆದ ಮೇಲೆ ಇಂಥ ಡಿಗ್ರಿಯನ್ನು ಕೊಡುವಾಗ ಹೇಗೆ ಒಂದು ಡಿಗ್ರಿ ಪ್ರದಾನ ಮಾಡ್ತಾರೋ ಅದೇ ರೀತಿಯಲ್ಲಿ ಗುರುಕುಲದಲ್ಲಿ ಕಲಿತು ಆದಮೇಲೆ ಈ ಸಮವರ್ತನ ಸಂಸ್ಕಾರವನ್ನು ಮಾಡಲಾಗಿ ನಿಮ್ಮ ವ್ಯವಹಾರ ಈ ರೀತಿಯಾಗಿ ಭೂಮಿಯಲ್ಲಿ ನಡೆಯಬೇಕು ಎಂಬುದನ್ನು ಗುರುಕುಲದಲ್ಲಿ ಹೇಳ್ತದೆ. ಆವಾಗ ಬ್ರಾಹ್ಮಣ ಜ್ಞಾನಕ್ಕೆ ಅನುಗುಣವಾಗಿ ಅವ ಯಾವುದೇ ಬುದ್ಧಿ ನೀತಿಗಳನ್ನು ಹೇಳುವಂಥದ್ದು ಅಥವಾ ವ್ಯವಹಾರ ಮಾಡುವಂಥದ್ದು, ತಲೆಗೆ ಸಂಬಂಧಪಟ್ಟ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದಾನೆ ಆವಾಗ ಅವ ಬ್ರಾಹ್ಮಣನಾಗುತ್ತಾನೆ. ಒಬ್ಬ ಕ್ಷಾತ್ರಿಯ ಸೇನಾಧಿಪತಿ ಅಥವಾ ಸೈನ್ಯಕ್ಕೆ ಹೋಗುವಂಥದ್ದು ಅಥವಾ ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಯಾವುದೇ ರಕ್ಷಣೆಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಿಕೊಂಡು ಹೋದಾಗ ಅವ ಕ್ಷತ್ರಿಯನಾಗುತ್ತಾನೆ. ಮಾಡುವಂತಹ ಗುಣ ಅವನಲ್ಲಿ ಇರಬೇಕು. ಅಂಥ ಶಿಕ್ಷಣವನ್ನು ಕೂಡ ಗುರುಕುಲದಲ್ಲಿ ಕೊಡಲಾಗ್ತದೆ. ಹಾಗೆ ಕೃಷಿ ಪ್ರಧಾನವಾದ ವ್ಯಾಪಾರ ವ್ಯವಸಾಯ ಇವನ್ನೆಲ್ಲ ಮಾಡುವಾಗ ಅಲ್ಲಿ ವೈಶ್ಯನಾಗುತ್ತಾನೆ. ಈ 3 ಕೆಲಸಗಳು ಕೂಡ ಆ ಬುದ್ಧಿ ಅವರಿಗೆ ಬರುವುದಿಲ್ಲ. ಅವರು ಹೇಳಿದ್ದನ್ನು ಮಾತ್ರ ಕೆಲಸವನ್ನು ಮಾಡ್ತಾರೆ ಎನ್ನುವಾಗ ಆ 3 ವರ್ಗದ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ, ಹೆಲ್ಪರ್ಸ್ ಬೇಕು 3 ವರ್ಗದವರಿಗೆ ಕೂಡ, ಅಂಥವರು ಶೂದ್ರರಾಗ್ತಾರೆ ವಿನಃ ಶೂದ್ರ ಅಂದರೆ ಆ ಜಾತಿಯವ ಈ ಜಾತಿಯವ ಆ ಕೆಳಗಿನವ ಅಂತ ಹೇಳಿಕೊಂಡಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ತಂದೆ ತಾಯಿಯಲ್ಲಿ ಕೂಡ 4 ಈ ವರ್ಣದವರು ಇರ್ಬೋದು. ಆ 4 ವರ್ಣದವರನ್ನು 4 ಜಾತಿಗಳನ್ನಾಗಿ ಮಾಡಲಿಕ್ಕಾಗೋದಿಲ್ಲ. ಜಾತಿ ಪದ್ಧತಿ ಎನ್ನುವಂಥದ್ದು ವೇದಗಳ ಕಾಲದಲ್ಲಿ ಇಲ್ಲ. ವರ್ಣಾಶ್ರಮ ಕಾಲ ಇದು. ಗುರುಕುಲದಲ್ಲಿ ಅವರಿಗೆ ವಿದ್ಯೆಯನ್ನು ಕೊಟ್ಟಾದ ಮೇಲೆ ಆ ಇಂಥ ವಿದ್ಯೆಯನ್ನು ಅವರು ಅನುಕರಣೆ ಮಾಡಿಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ಅವರಿಗೆ ಆ ವರ್ಣಾಶ್ರಮವನ್ನು ಕೊಡಲಾಗ್ತದೆ. ಮದುವೆಯ ಸಮಯದಲ್ಲಿ ಕೂಡ ಈ ವರ್ಣಕ್ಕೆ ಅನುಗುಣವಾದ
ಹುಡುಗಿಯನ್ನೇ ಮದುವೆಯಾಗಬೇಕು ಎಂಬುದಾಗಿ ಸಮವರ್ತನ ಸಂಸ್ಕಾರದಲ್ಲಿ ಹೇಳಲಾಗ್ತದೆ. ಸಮವರ್ತನ ಅಂತ ಹೇಳಿದೆ. ಅಲ್ಲಿ ವರ್ತನೆ ಒಂದೇ ರೀತಿಯಾಗಿರಬೇಕು. ಹುಡುಗ ಮತ್ತು ಹುಡುಗಿಯ ವರ್ತನೆ ಒಂದೇ ರೀತಿಯಾಗಿ ಇದ್ದುಕೊಂಡು ಅವರು ಮದುವೆಯಾಗಿದ್ದರೆ ಅವ್ರ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಂಡು ಹೋಗ್ಬೋದು. ಸಂತೋಷಕರವಾಗಿ ನಡಿಬೇಕಂತ ಹೇಳಿದರೆ ಹೆಂಡತಿ ಏನು ಮಾಡ್ತಾಳೆ ಅದು ಗಂಡನಿಗೆ ಗೊತ್ತಿರಬೇಕು, ಗಂಡ ಏನು ಮಾಡ್ತಾನೆ ಅದು ಹೆಂಡತಿಗೆ ಗೊತ್ತಿರಬೇಕು. ಅವರು ಒಬ್ಬರಿಗೊಬ್ಬರು ಮಾಡುವಂಥ ಕೆಲಸಕ್ಕೆ ಇಬ್ಬರು ಕೂಡ ಪೂರಕವಾಗಿದ್ದಾಗ ಮಾತ್ರ ಅವ್ರ ವ್ಯವಹಾರದಲ್ಲಿ ಮುಂದೆ ಹೋಗಲಿಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಗುರುಕುಲದಲ್ಲಿ ಅದನ್ನು ತಿಳಿದುಕೊಂಡೇ ಮೊದಲೇ ಸವರ್ಣದಲ್ಲಿ ಮದುವೆಯಾಗಬೇಕು ಅಂತ ಹೇಳ್ತಾರೆ. ಹಾಗೆ ಆ ಸವರ್ಣವನ್ನು ಸಮವರ್ತನ ಸಂಸ್ಕಾರದಲ್ಲಿ ಕೊಡಲಾಗ್ತದೆ. ಸಮವರ್ತನ ಸಂಸ್ಕಾರ ನಂತರ ಆ ವರ್ತನೆಗೆ ಅನುಗುಣವಾಗಿ ಮದುವೆ ಮಾಡಿದ ಮೇಲೆ ವಿವಾಹ ಸಂಸ್ಕಾರಕ್ಕೆ ಬರ್ತೇವೆ. ವಿವಾಹ ಸಂಸ್ಕಾರಕ್ಕೆ ಬಂದ ಮೇಲೆ ಅವರು ಗೃಹಸ್ಥಾಶ್ರಮಕ್ಕೆ ಹೋಗ್ತಾರೆ. ಗೃಹಸ್ಥಾಶ್ರಮಕ್ಕೆ ಹೋದ್ಮೇಲೆ ಆಮೇಲೆ ಬರ್ತದೆ ವಾನಪ್ರಸ್ಥ. ವಾನಪ್ರಸ್ಥದಿಂದ ಸನ್ಯಾಸ, ಸನ್ಯಾಸದಿಂದ ಕೊನೆಯದಾಗಿ 16ನೇ ಸಂಸ್ಕಾರ ಅಂತ್ಯೇಷ್ಟಿ. ಈ 16 ಸಂಸ್ಕಾರಗಳನ್ನು ಒಂದು ವ್ಯಕ್ತಿಯನ್ನು ರೂಪಿಸುತ್ತದೆ. ಆ ಸಮಾಜದಲ್ಲಿ ಹುಟ್ಟಿಯಿಂದ ಸಾಯುವವರೆಗೆ ಈ ಸಂಸ್ಕಾರವನ್ನು ಅನುಕರಣೆ ಮಾಡಿಕೊಂಡು ಅವರು ಯಾವ ರೀತಿಯಾಗಿ ಮನುಷ್ಯರಾಗಿ ಬದುಕಬೇಕು ಎಂಬುದನ್ನು ಹೇಳ್ತದೆ. ಅಂತಹ ಸಂಸ್ಕಾರಗಳು ನಮಗೆ ವೇದಗಳಿಂದ ಬಂದಿದೆ. ಪರಮಾತ್ಮ ಅದನ್ನು ಯಾವ ರೀತಿಯಾಗಿ ಅನುಕರಣೆ ಮಾಡಬೇಕಂತ ಈ ಎಲ್ಲ ಸಂಸ್ಕಾರಗಳಲ್ಲಿ ಕೂಡ ಆ ವೇದ ಮಂತ್ರಗಳನ್ನು ಅಲ್ಲಿ ತಿಳಿಸಲಾಗ್ತದೆ. ವೇದ ಮಂತ್ರಗಳಿಂದ ಈ ಸಂಸ್ಕಾರಗಳನ್ನು ರಚಿಸಲಾಗಿದೆ. ಹಾಗೆ ಮದುವೆಯಲ್ಲಿ ಕೂಡ ಹಾಗೆ ವೇದ ಮಂತ್ರಗಳಿದೆ. ಹಾಗೆ ಉಪನಯನದಲ್ಲಿ ಕೂಡ ವೇದ ಮಂತ್ರಗಳಿದೆ. ಈ ರೀತಿಯಾಗಿ ಋಗ್ವೇದದಲ್ಲಿ ಈ ಎಲ್ಲ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಅಳವಡಿಸಿಕೊಳ್ಬೇಕು ಎನ್ನುವಂತಹ ಮಂತ್ರಗಳನ್ನು ಋಗ್ವೇದದಲ್ಲಿ ಕೊಡಲಾಗಿದೆ. ಇನ್ನು ಯಜುರ್ವೇದದಲ್ಲಿ ಇದೆ. ಏನಂತ ಹೇಳಿದರೆ ಯಜ್ಞ ಪ್ರಧಾನ. ನಮ್ಮ ಬದುಕು ಎಂಬುದು ಕೂಡ ಒಂದು ಯಜ್ಞ. ನಮ್ಮ ಬದುಕು ಯಾವ ರೀತಿಯಾಗಿ ನಡೀಬೇಕು ಎನ್ನುವಂಥದ್ದು ಕೂಡ ಹೇಳಲಾಗ್ತದೆ. ಹಾಗೆ ಯಜ್ಞದಿಂದ ಈ ಯಜ್ಞಂ ಶ್ರೇಷ್ಠತಮ ಕರ್ಮ, ಈ ಬ್ರಹ್ಮಾಂಡದ ರಕ್ಷಣೆ ಆಗ್ತದೆ. ಈ ಬ್ರಹ್ಮಾಂಡವನ್ನು ಕೂಡ ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಲ್ಲಿ ಯಜ್ಞದ ಮೂಲಕ ಹೇಳಲಾಗಿದೆ. ಯಜುರ್ವೇದದಲ್ಲಿ ಯಜ್ಞವನ್ನು ಮಾಡುವಾಗ ನಾವು ಕೆಲವು ಮಂತ್ರಗಳನ್ನು ಹೇಳ್ತೇವೆ. ಅಲ್ಲಿ ಯಾವ ವನಸ್ಪತಿಗೆ ಯಾವ ಶಕ್ತಿ ಇದೆ ಅದನ್ನು ನಾವು ಅರ್ಪಣೆ ಮಾಡುವ ಮೂಲಕ ಭೂಮಿಯನ್ನು ಯಾವ ರೀತಿಯಾಗಿ ಪರಿಶುದ್ಧಗೊಳಿಸಬೇಕು ಎಂಬುದನ್ನು ಹೇಳ್ತದೆ. ಯಜ್ಞದಿಂದ ಭೂಮಿ ಹೇಗೆ ಪರಿಶುದ್ಧವಾಗ್ತದೆ, ಹಾಗೆ ಭೂಮಿ ಪರಿಶುದ್ಧವಾಗಿ ಈ ಬ್ರಹ್ಮಾಂಡ ಯಾವ ರೀತಿಯಾಗಿ ಶಕ್ತಿ ಲಭಿಸ್ತದೆ ಎಂಬುದನ್ನು ಭೂಮಿ ಸೂಕ್ತ ಮಂತ್ರದಲ್ಲಿ ಕೂಡ ಹೇಳಲಾಗಿದೆ. ಈ ಭೂಮಿ ಸೂಕ್ತ ಮಂತ್ರದಲ್ಲಿ 70 ಮಂತ್ರಗಳಿದೆ. ಅದು ಈ ಅಥರ್ವವೇದದಲ್ಲಿ ಹಾಕಿದೆ. ಅದೇ ಅಥರ್ವವೇದದಲ್ಲಿ ಕೂಡ ಇದ್ದಂತಹ ಈ ಮಂತ್ರಗಳೇ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಇದೆ, ಹಾಗೆ ಋಗ್ವೇದದಲ್ಲಿ ಇದೆ. ಹೀಗೆ ಕೆಲವು ಯಾವುದು ಯಜ್ಞಕ್ಕೆ ನಾವು ಉಪಯೋಗಿಸುವಂತಹ ಮಂತ್ರಗಳು ಹೆಚ್ಚಾಗಿ ಯಜುರ್ವೇದದಲ್ಲಿದೆ. ಅಂದರೆ ಯಜುರ್ವೇದ ಅಂತ ಹೇಳಿದರೆ ಇಲ್ಲಿ ಯಜ್ಞ ಪ್ರಧಾನ. ಹಾಗೆ ಅಥರ್ವವೇದ ಅಂತ ಹೇಳಿದರೆ ತಪ್ಪು ನಾವು ಕೆಲವು ಉಚ್ಚಾರವನ್ನು ಮಾಡೋ ಕೂಡ ಹೇಳ್ತಾರೆ ಅಥರ್ವಣ ಮಾಡೋದು ಅಂತ. ಅಥರ್ವವೇದ ಅಂದರೆ ಅಥರ್ವಣ ಕೆಟ್ಟದ್ದು ಮಾಡೋದು ಅಂತ ಹೇಳ್ಕೊಂಡು, ಅಥರ್ವಣ ಅಂದರೆ ಕೆಟ್ಟದ್ದು ಅಂತ. ಅಥರ್ವವೇದ ಕೆಟ್ಟದ್ದಲ್ಲ, ಕೆಟ್ಟದ್ದು ಮಾಡುವಂಥದ್ದಲ್ಲ, ಅದು ಜ್ಞಾನ ಪ್ರಧಾನ, ಜ್ಞಾನ. ಋಗ್ವೇದ ಯಜುರ್ವೇದ ಇದೆಲ್ಲ ಜ್ಞಾನವನ್ನು ಹೇಳ್ತಾ ಇದೆ. ಇದು ಬರೀ ಜ್ಞಾನ ಅಲ್ಲ, ವಿಶೇಷ ಜ್ಞಾನವನ್ನು ಹೇಳುವಂಥದ್ದು ಈ ಅಥರ್ವವೇದ. ಅಥರ್ವವೇದದಲ್ಲಿ ನಮಗೆ ವಿಶೇಷ ಜ್ಞಾನಗಳನ್ನು ಭೂಮಿಯಲ್ಲಿ ಯಾವ ರೀತಿಯಾಗಿ ಈ ಶಕ್ತಿ ವ್ಯಾಪಿಸಿಕೊಂಡಿದೆ, ಪರಮಾತ್ಮ ಅಂದರೆ ಏನು, ಯಾವ ಎಲ್ಲ ಶಕ್ತಿಗಳು ಈ ಭೂಮಿಯನ್ನು ನಡೆಸ್ತಾ ಇದೆ, ಯಾವ ವನಸ್ಪತಿಗಳಿಗೆ ಯಾವ ಶಕ್ತಿ ಇದೆ. ಆಯುರ್ವೇದ ಕೂಡ ವನಸ್ಪತಿಯಲ್ಲಿ ಬರ್ತದೆ, ಇದರಲ್ಲಿ ಅಥರ್ವವೇದದಲ್ಲಿ ಬರ್ತದೆ. ಆ ಆಯುರ್ವೇದಕ್ಕೆ ಬೇಕಾದ ವನಸ್ಪತಿಗಳು ಎಲ್ಲೆಲ್ಲಿ ಯಾವ ಶಕ್ತಿಯನ್ನು ಕ್ರಿಯೇಟ್ ಮಾಡ್ತದೆ, ಯಾವ ರೋಗವನ್ನು ಅದು ನಿವಾರಣೆ ಮಾಡ್ತದೆ ಎಂಬುದನ್ನು ಕೂಡ ಹೇಳ್ತದೆ. ಅಥರ್ವವೇದದಲ್ಲಿ 19ನೇ ಕಾಂಡದಲ್ಲಿ ಇರುವಂತಹ ಮಂತ್ರದಲ್ಲಿ ಹೇಳ್ತದೆ ಏನಂತ ಹೇಳಿದರೆ ಕುಷ್ಠಜ್ವರ ಅಂತ ಹೇಳ್ತೇವೆ. ಕುಷ್ಠಜ್ವರ ಅಂತ ಹೇಳಿದರೆ ಈಗಿನ ನಾವು ಏನು ಹೇಳ್ತೇವೆ, ಒಬ್ಬರಿಗಿಂದ ಒಬ್ಬರಿಗೆ ಅಂಟು ರೋಗಗಳು ಬರ್ತದೆ. ಬರುವಂತಹ ಜ್ವರ ಈಗ H1 ಅಂತ ಹೇಳ್ಬೋದು, ಚಿಕನ್ ಗುನ್ಯಾ ಅಂತ ಹೇಳ್ಬೋದು, ಮಲೇರಿಯಾ ಅಂತ ಹೇಳ್ಬೋದು. ಇವುಗಳಿಗೆಲ್ಲ ಅಲ್ಲಿ ಆ ಪುಸ್ತಕದಲ್ಲಿ ಹೇಳಲಾಗಿದೆ ಕುಷ್ಠಜ್ವರಗಳು. ಈ ಕುಷ್ಠಜ್ವರಗಳು ಬಂದಾಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಎಂಬುದನ್ನು ಕೂಡ ಅಥರ್ವವೇದದ 19ನೇ ಕಾಂಡದಲ್ಲಿ ಹೇಳಲಾಗ್ತದೆ. ಈ ಕುಷ್ಠಜ್ವರವನ್ನು ನಿವಾರಣೆ ಮಾಡಬೇಕಂತ ಹೇಳಿದರೆ ಅದು ಹೇಗೆ ಬರ್ತದೆ, ವರ್ಷ ಋತುವಲ್ಲಿ ಮಳೆ ಬರ್ತದೆ. ಮಳೆ ಬರುವಾಗ ಆ ಮಳೆಯ ನೀರು ಅಲ್ಲಲ್ಲಿ ಹೋಗಿ ನಿಂತು ಅದರಲ್ಲಿ ಕ್ರಿಮಿಗಳೆಲ್ಲ ಉತ್ಪನ್ನವಾಗ್ತದೆ.
ಆ ಕ್ರಿಮಿಗಳೆಲ್ಲ ಉತ್ಪನ್ನವಾದ್ದನ್ನು ಇದರಿಂದ ಅದು ಸೊಳ್ಳೆ ಹೋಗಿ ಕಚ್ಚಿ ಒಬ್ಬರಿಗೊಬ್ಬರಿಗೆ ಅದು ಅಂಟು ರೋಗಗಳು, ಅಂಟು ಜ್ವರಗಳು ಇದೆಲ್ಲ ಬರ್ತಾ ಇದೆ. ಒಬ್ಬರಿಂದ ಒಬ್ಬರಿಗೆ ಕಚ್ಚಿಕೊಂಡು ಆ ಸೊಳ್ಳೆಗಳಿಂದಾಗಿ ಅದು ಸ್ಪ್ರೆಡ್ ಆಗ್ತದೆ. ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಎಂಬುದನ್ನು ಆ ವನಸ್ಪತಿಗಳಿಂದ ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಎಂಬುದನ್ನು ಅಲ್ಲಿ ಹೇಳಲಾಗ್ತದೆ. ಆವಾಗ ಆ ಸೂರ್ಯಚಂದ್ರರು ಅಶ್ವಿನಿ ಗ್ರಹಗಳ ಸಮೂಹದಿಂದ ಆ ಶಕ್ತಿಯನ್ನು ಕ್ರಿಯೇಟ್ ಮಾಡಿ ನದಿಯ ಬದಿಯಲ್ಲಿರುವಂಥ ವನಸ್ಪತಿಗಳಲ್ಲಿ ನಾವು ಆ ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾರಂತೆ. ಆ ವನಸ್ಪತಿಗಳನ್ನು ಈ ಕುಷ್ಠಜ್ವರ, ಈ ಅಂಟು ರೋಗ, ಸಾಂಕ್ರಾಮಿಕ ರೋಗ ಜ್ವರ ಅಂತ ಹೇಳ್ತೇವೆ, ಆ ಸಾಂಕ್ರಾಮಿಕ ಜ್ವರ ಬಂದಾಗ ಅದನ್ನು ಉಪಯೋಗಿಸಿದಾಗ ಈ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳಿಕೊಂಡು ಅಥರ್ವವೇದದಲ್ಲಿ ಹೇಳಿದೆ. ಅದು ನದಿಯ ಬದಿಯಲ್ಲಿ ಹುಟ್ಟುವಂತಹ ವನಸ್ಪತಿಗಳಲ್ಲಿ, ಅದಕ್ಕೆ ನದ್ಯಾರೀಶ, ನದ್ಯಮಾರಿಷ್ಟ ಎನ್ನುವಂತಹ 3 ಹೆಸರುಗಳಿದೆ. ಆ 3 ಹೆಸರುಗಳಿಂದ ಅದನ್ನು ಕರೆಯಲಾಗ್ತದೆ. ಹಾಗೆ ನದಿಯ ಬದಿಯಲ್ಲಿ ಹುಟ್ಟುವಂತಹ ಈ ವನಸ್ಪತಿಗಳನ್ನು ನಾವು ತಕ್ಕೊಳ್ಳೋದ್ರಿಂದ ಬರುವಂಥ, ಅದನ್ನು ಯಜ್ಞದಲ್ಲಿ ಉಪಯೋಗಿಸೋದ್ರಿಂದ ಬರುವಂತಹ ಈ ಸಾಂಕ್ರಾಮಿಕ ರೋಗಗಳನ್ನು ಕೂಡ ನಾವು ನಿವಾರಣೆ ಮಾಡ್ಬೋದು ಎಂಬುದಾಗಿ ಹೇಳಲಾಗ್ತದೆ. ಅದು ಕೂಡ ಅಥರ್ವವೇದದಲ್ಲಿ ಇನ್ನೂ ಕೂಡ ಕೆಲವು ಇದೆ. ಈಗ ನಾವು ಏಡ್ಸ್ ಅಂತ ಏನು ಹೇಳ್ತಾ ಇದ್ದೇವೆಯೋ ಅದು ಕೂಡ 13ನೇ ಕಾಂಡದಲ್ಲಿ ಅದನ್ನು ಕೂಡ ಔದುಂಬರ ವೃಕ್ಷ ಮತ್ತು ಚಿತ್ರಕದಿಂದ ಅದನ್ನು ಯಾವ ರೀತಿಯಾಗಿ ಏಡ್ಸನ್ನು ಕೂಡ ನಾವು ನಿವಾರಣೆ ಮಾಡೋದು ಹೇಗೆ, ಸಿಪ್ಯಾಲಿಸ್, ಗ್ಲೆನಾರಿಸ್ ಎನ್ನುವಂತಹ ಈಗಿನ ರೋಗಗಳಿದೆ, ಅದೆಲ್ಲ ಆ ಏಡ್ಸ್ ಅಂತ ಸಂಬಂಧಪಟ್ಟದ್ದು. ಅದನ್ನೆಲ್ಲ ಕೂಡ ಯಾವ ರೀತಿಯಾಗಿ ನಿವಾರಣೆ ಮಾಡ್ಬೋದು ಎಂಬುದನ್ನು ಕೂಡ ಅಥರ್ವವೇದದಲ್ಲಿ ಹೇಳಲಾಗಿದೆ. ಹಾಗೆ ಅರ್ಬುದ ಎನ್ನುವಂಥದ್ದು ಹೇಳ್ತೇವೆ. ಅರ್ಬುದ ಅಂತ ಹೇಳಿದರೆ ಕ್ಯಾನ್ಸರ್, ಆ ರೋಗಗಳನ್ನು ಕೂಡ ನಾವು ಹೇಗೆ ನಿವಾರಣೆ ಮಾಡ್ಬೋದು ಎಂಬುದನ್ನು ಕೂಡ ಅಥರ್ವವೇದದಲ್ಲಿ ಹೇಳಿದೆ. ಹಾಗೆ ಈ 4 ವೇದಗಳಲ್ಲಿರುವಂತಹ 20,000 ಚಿಲ್ಲರೆ ಮಂತ್ರಗಳು ನಮ್ಮನ್ನು ಯಾವ ರೀತಿಯಾಗಿ ನಾವು ಭೂಮಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಮುಂದುವರಿಬೇಕು ಎಂಬುದನ್ನು ಹೇಳ್ತಾ ಇದೆ. ಹಾಗೆ ವಿಮಾನದ ಫಾರ್ಮುಲಾ ಕೂಡ ನಾವು ಯಂತ್ರಗಳನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದಾಗಿ ಋಗ್ವೇದದಲ್ಲಿ ಹೇಳ್ತದೆ, ಹಾಗೆ ಅಥರ್ವವೇದದಲ್ಲಿ ಕೂಡ ಹೇಳ್ತಾ ಇದೆ. ವಿಮಾನದ ಫಾರ್ಮುಲಾ ನೋಡಿ, ಅಲ್ಲಿ ಯಜುರ್ವೇದದಲ್ಲಿ ಕೂಡ ಹೇಳ್ತದೆ, ಏನಾದೌರುಗ್ರ ಪೃಥ್ವಿಚಾ ದೃಢ ಏನಾ ಸ್ತಭೀತಂ ಏನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ವಿಶ್ವಾವಿದೇಮ ಅಂತ ಮಂತ್ರ ಹೇಳ್ತದೆ. ಹಾಗೆ ಯಾವುದು ನೆರೆ ಬಂದು ಭೂಮಿಯಲ್ಲಿ ಮಳೆಯಿಂದಾಗಿ ಕೆಲವು ಸಲ ತೊಂದರೆ ಆಗ್ತಾ ಇದೆ, ಭೂಮಿ ನೆರೆಯಿಂದಾಗಿ ಜನರೆಲ್ಲ ಕಂಗೆಡ್ತಾರೆ, ಪ್ರಳಯ ಆಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ರಾಜನಾದವ ಯಾವ ವಾಹನದಲ್ಲಿ ಹೋಗಿ ಆ ಜನರನ್ನು ಹೋಗಿ ಅವರನ್ನು ಹತ್ತಿರದಲ್ಲಿ ಅದನ್ನು ವೀಕ್ಷಿಸಿ ಅದನ್ನು ಯಾವ ರೀತಿಯಾಗಿ ಜನರೆಲ್ಲ ಸೇರಿಕೊಂಡು ಅದನ್ನು ಪರಿಹಾರ ಮಾಡಬೇಕು ಎಂಬುದನ್ನು ಅಥರ್ವವೇದದಲ್ಲಿ ಹೇಳ್ತದೆ. ಏನಾ ದೌರುಗ್ರ ಪೃಥ್ವಿಯಲ್ಲಿ ಉಗ್ರ ರೂಪವನ್ನು ತಾಳಿದಾಗ ಭೂಮಿಯ ಹತ್ತಿರದಲ್ಲಿ ವಿಮಾನದಲ್ಲಿ ಸಂಚರಿಸಿ ಆ ವಿಮಾನ ಹೇಗಿರಬೇಕು ಎಂಬುದನ್ನು ಋಗ್ವೇದದಲ್ಲಿ ಹೇಳ್ತಲಾಗ್ತದೆ. ಆ ಈ ರೀತಿಯಾಗಿ ಒಂದು ಯಂತ್ರ ಮೇಲೆ ಕೊಂಡೋಗಬೇಕು, ಒಂದು ಯಂತ್ರ ಮುಂದೆ ಕೊಂಡೋಗಬೇಕು, ಅದು ನೀರಲ್ಲಿ ನೆಲದಲ್ಲಿ ಇರುವಾಗ ಚಕ್ರ ಕೆಳಗೆ ಬರಬೇಕು, ನೀರಲ್ಲಿರುವಾಗ ಅದು ದೋಣಿಯಂತೆ ಇರಬೇಕು, ಆಕಾಶದಲ್ಲಿ ಇರುವಾಗ ಅದಕ್ಕೆ ಫ್ಯಾನಲ್ಲಿ ರೆಕ್ಕೆಗಳು ಅದನ್ನು ಮುಂದೆ ಕೊಂಡೋಗಬೇಕು ಎಂಬುದನ್ನು ಹೇಳ್ತದೆ. ಆ ಪುಷ್ಪಕ ವಿಮಾನದ ಒಂದು ಆ ಪರಿಕಲ್ಪನೆಯನ್ನು ಅಲ್ಲಿ ಋಗ್ವೇದದಲ್ಲಿ ಮಾಡಿ ಕೊಡಲಾಗ್ತದೆ. ಈ ರೀತಿಯಾಗಿ ವಿಮಾನ ಕೂಡ ನಮ್ಮ ಭಾರತದ ಋಗ್ವೇದದಲ್ಲಿ ಪ್ರಥಮವಾಗಿ ಮಹರ್ಷಿ ದಯಾನಂದ ಸರಸ್ವತಿಯವರು ಮಾಡಿದರು, ಆಮೇಲೆ ಅವರ ಶಿಷ್ಯ ಮಾಡಿದರು. ಅವರನ್ನು ಕರ್ಕೊಂಡು ಹೋಗಿ ಮತ್ತು ರ್ಯಾಟ್ ಸಹೋದರರು ಅದನ್ನು ಹಿಡಿದುಕೊಂಡು ಅದಕ್ಕೆ ಅನುಗುಣವಾಗಿ ಈ ವಿಮಾನವನ್ನು ಮತ್ತೆ ಮಾಡಿದರು. ಈ ರೀತಿಯಾಗಿ ನಮ್ಮ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳು ಕೂಡ ಮನುಷ್ಯನ ಜೀವನವನ್ನು ಯಾವ ರೀತಿಯಾಗಿ ಇರಬೇಕು, ಮನುಷ್ಯ ಇಲ್ಲಿ ದಾನವತ್ವತೆಯಿಂದ ಅವ ಪ್ರತಿಯೊಬ್ಬ ಹುಟ್ಟುವಾಗ ಶೂದ್ರನೇ, ಜನ್ಮನ ಜಾಯತೆ ಶೂದ್ರ ಕರ್ಮನ ಜಾಯತೆ ದ್ವಿಜಃ ಅಂತ ಹೇಳ್ತೇವೆ. ಕರ್ಮದಿಂದ ಅವನು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷ ದಾರಿಯಲ್ಲಿ ಹೋಗಬೇಕು. ಹಾಗೆ ಪ್ರತಿಯೊಬ್ಬನು ಕೂಡ ಅಲ್ಲಿ ಮಾನವೀಯತೆಯಿಂದ ನಡೆದುಕೊಂಡು ದೈವತ್ವಕ್ಕೆ ಮೇಲೇರಿ ತಾನು ಮೋಕ್ಷವನ್ನು ಪಡೆಯಬೇಕು ಎಂಬುದನ್ನು ಅಲ್ಲಿ ಹೇಳಲಾಗ್ತದೆ. ಹಾಗೆ ದೈವತ್ವವನ್ನು ಪಡೆಯಬೇಕಂತ ಹೇಳಿದರೆ ನಾವು ನಮ್ಮ ಕರ್ಮದಿಂದ ಅದನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಉಲ್ಲೇಖಿಸ್ತಾನೆ. ಆ ಭಗವದ್ಗೀತೆಯಲ್ಲಿ ಕೂಡ ಅದೇ ರೀತಿಯಾಗಿ ಹೇಳಲಾಗ್ತದೆ. ಹಾಗೆ ಆ ಭಗವದ್ಗೀತೆಯನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡಬೇಕು ಎನ್ನುವುದನ್ನು ಕೂಡ ಅಲ್ಲಿ ಕೃಷ್ಣ ಅಲ್ಲಿ ಹೇಳುತ್ತಾನೆ. ಹಾಗೆ ಪರಮಾತ್ಮನ ಆ ಗುಣಗಳನ್ನು ನಾವು ಹೇಗೆ ಧಾರಣೆ ಮಾಡಿಕೊಂಡು
ಅಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಯಜಂತೆ ಸಾತ್ವಿಕ ದೇವಾನ್ಯಕ್ಷರಾಕಾಂಕ್ಷಿ ರಾಜಸ ಪ್ರೇತಾನುನ್ಯತ ಗಣಾಂಶನ್ಯೋ ಯಜ್ಜಂತೆ ತಾಮಸ ಜನಃ. ಯಜ್ಜಂತೆ ಸಾತ್ವಿಕ ಅಂದರೆ ದೇವರನ್ನು ಪೂಜಿಸುವ ಬದಲು ನಮ್ಮ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವರನ್ನು ಪೂಜಿಸುವ ಬದಲು ಬೇರೆ ಭೂತ ಪ್ರೇತ ಬೇರೆ ಇದನ್ನೆಲ್ಲ ಪೂಜಿಸಿಕೊಂಡು ಏನೇನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಒಂದು ದೇವರು ಸಾಕಾಗೋದಿಲ್ಲ, ಸಾವಿರಾರು ದೇವರು ಕೂಡ ಸಾಕಾಗೋದಿಲ್ಲ. ಆ ದೇವರು ಅದು ಮಾಡ್ತಾರೆ, ಈ ದೇವರು ಇದು ಮಾಡ್ತಾರೆ ಎನ್ನುವಂಥದ್ದು ವ್ಯಾಪಾರ ದೃಷ್ಟಿಯಿಂದ ಆ ದೇವರನ್ನು ದೇವಸ್ಥಾನದಲ್ಲಿ ಕೂತ್ಕೊಳಿಸಿ ಅಲ್ಲಿ ಅಂಗಡಿಯಲ್ಲಿ ಮಾರಾಟಕ್ಕೆ ಇಟ್ಟಾಗೆ ಇದು ಆ ಹರಕೆ ಕೊಟ್ಟರೆ ಅದು ಪರಿಹಾರ ಸಿಗ್ತದೆ, ಈ ಹರಕೆ ಕೊಟ್ಟರೆ ಈ ಪರಿಹಾರ ಸಿಗ್ತದೆ ಅಂತ ಹೇಳಿಕೊಂಡು ನಮ್ಮ ಪುರೋಹಿತ ವರ್ಗ ಆ ದೇವರ ಹೆಸರಿನಲ್ಲಿ ಏನೇನು ಸಮಾಜವನ್ನು ವಂಚನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಆವಾಗ ಈಗ ಮಾತ್ರ ಅಲ್ಲ, ಅದು ಮುಂಚೆ ಕಾಲದಲ್ಲಿ ಕೂಡ ಇತ್ತು. ಅದನ್ನೇ ಹೇಳಿದ ಕೃಷ್ಣ ಅಲ್ಲಿ, ಅವರವರ ಗುಣಗಳಿಗೆ ಅನುಗುಣವಾಗಿ ನಮ್ಮ ಸಮಾಜ ದೇವರನ್ನು ಪೂಜೆ ಮಾಡ್ತಾರೆ ಅಂತ. ರಾಜಸ ಗುಣದವರು ಅಲ್ಲಿ ಯಕ್ಷ ರಾಕ್ಷಸರನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿಕೊಂಡು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಹಾಗೆ ತಾಮಸ ಗುಣದವರು ಏನು ಮಾಡ್ತಾರೆ, ತಾಮಸ ಗುಣದವರು ಅಲ್ಲಿ ಭೂತ ಪ್ರೇತಗಳನ್ನು ಪೂಜೆ ಮಾಡ್ತಾರೆ ಅಂತ. ಅಂದರೆ ತಾಮಸ ಆಹಾರ ತಿನ್ನಬೇಕು ಅವರಿಗೆ, ಅದಕ್ಕೋಸ್ಕರ ಅದಕ್ಕೆ ಅನುಗುಣವಾಗಿ ಭೂತ ಪ್ರೇತಗಳನ್ನು ತಾಮಸ ಗುಣದವರು ಪೂಜೆ ಮಾಡ್ತಾರೆ. ಹಾಗೆ ಪರಮಾತ್ಮನನ್ನು ಯಾರು ಪೂಜೆ ಮಾಡ್ತಾರೆ, ಸಾತ್ವಿಕ ಗುಣದವರು ಯಜ್ಞವನ್ನು ಮಾಡುವ ಮೂಲಕ ದೇವರನ್ನು ಮತ್ತು ದೇವತೆಗಳನ್ನು ಪೂಜೆ ಮಾಡ್ತಾರೆ. ದೇವತೆಗಳಂದರೆ ಒಂದು ವ್ಯಕ್ತಿ ಅಲ್ಲ, ದೇವತೆಗಳು ಅಂತ ಹೇಳಿದರೆ ಅಗ್ನಿ ವಾಯು ಜಲ ಆಕಾಶ ಪೃಥ್ವಿ ಪಂಚಮಹಾಭೂತಗಳನ್ನು ಪೂಜೆ ಮಾಡುವವರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿಕೊಂಡು ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾನೆ. ಆ ರೀತಿಯಾಗಿ ನಮ್ಮ ಸಮಾಜ ಇಂದು ಈ ಮೂರು ವರ್ಗದ ಜನರನ್ನು ಕೂಡ ನಾವು ಕಾಣ್ತೇವೆ. ರಾಜಸ, ತಾಮಸ, ಸಾತ್ವಿಕ. ಈ ಮೂರು ವರ್ಗದ ಜನರು ಅವರವರ ಗುಣಗಳಿಗೆ ಅನುಗುಣವಾಗಿ ದೇವರನ್ನು ಹಲವಾರು ರೀತಿಯಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ವೈದಿಕ ಧರ್ಮದಲ್ಲಿ ಅದು ಸೇರಿಕೊಂಡು ಹೋಗ್ತಾ ಇದೆ. ಆದರೆ ವೈದಿಕ ಧರ್ಮದಲ್ಲಿ ನಿಜವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಹೇಗೆ ಪೂಜೆ ಮಾಡಬೇಕು ಎಂಬುದನ್ನು ಇಲ್ಲಿ ವೇದಗಳಲ್ಲಿ ಹೇಳ್ತಾ ಇದೆ. ಅದೇ ಉಪಾಸನ ಪ್ರಧಾನ ಇದು ಸಾಮವೇದ. ಸಾಮವೇದದಲ್ಲಿ ನಾವು ಪರಮಾತ್ಮನನ್ನು ಹೇಗೆ ಸಾಕ್ಷಾತ್ಕಾರ ಮಾಡಬೇಕು, ಪರಮಾತ್ಮವನ್ನು ಯಾವ ರೀತಿಯಾಗಿ ದೇವರನ್ನು ನಾವು ನೋಡಬೇಕು ಎಂಬುದನ್ನು ಕೂಡ ಅಲ್ಲಿ ಪುರಂದರದಾಸರು ತನ್ನ ಭಜನೆಯ ಮೂಲಕ ಅಲ್ಲಿ ಉಲ್ಲೇಖಿಸ್ತಾರೆ. ಅಂತಹ ಒಂದು ಪುರಂದರದಾಸರ ಭಜನೆ ನಾವು ಹಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದು ಆ ಪುರಂದರದಾಸರು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ದೇವರನ್ನು ನಾವು ದೇಹದ ಒಳಗಿಂದ ನೋಡಬೇಕು ಎಂಬುದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸಾಮವೇದ ಆ ಸಾಮ ಗಾನದಿಂದ ಅಥವಾ ನಾವು ಯಾವ ರೀತಿಯಾಗಿ ನಾವು ಪರಮಾತ್ಮನ ದೇಹದಿಂದ ಸಾಕ್ಷಾತ್ಕಾರ ಮಾಡಬೇಕು ಎಂಬುದನ್ನು ಇಲ್ಲಿ ಪುರಂದರದಾಸರು ತನ್ನ ಒಂದು ಭಜನೆಯಲ್ಲಿ ಹಾಡ್ತಾರೆ. ಕಣ್ಣಿನೊಳಗೆ ನೋಡೋ ಒಳಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು 6 ಚಕ್ರ ಶೋಧಿಸಿ ಬಿಡಬೇಕು ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ 3 ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡು ಇವೆ ಹಾಕದೆ ಮೇಲೆ ನೋಡಿ ಇವೆ ಹಾಕದೆ ಮೇಲೆ ನೋಡಿ ಅಲ್ಲಿ ಪವನದಿಂದಲೇ ವಾಯುಬಂಧನ ಮಾಡಿ ಅಲ್ಲಿ ಪವನದಿಂದಲೇ ವಾಯುಬಂಧನ ಮಾಡಿ ಸವಿದು ಪಾನವನಿ ಮಾಡಿ ಅಲ್ಲಿ ನವವಿಧ ಭಕ್ತಿಲಿ ನಲಿದಾಡಿ ಅಲ್ಲಿ ನವವಿಧ ಭಕ್ತಿಲಿ ನಲಿದಾಡಿ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ
ಅಂಡಜದೊಳಾಡುತ್ತಾನೆ ಭಾನುಮಂಡಲ ನಾರಾಯಣನೆಂಬವನೇ. ಅಂಡಜದೊಳಾಡುತ್ತಾನೆ ಭಾನುಮಂಡಲ ನಾರಾಯಣನೆಂಬವನೇ. ಕುಂಡಲಿ ತುದಿಯೊಳಿದ್ದಾನೆ ಅಲ್ಲಿ ಪುರಂದರ ವಿಠಲ ಪಾಲಿಸುತ್ತಾನೆ. ಪುರಂದರ ವಿಠಲ ಪಾಲಿಸುತ್ತಾನೆ. ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ. ಈ ರೀತಿಯಾಗಿ ಪರಮಾತ್ಮನನ್ನು ಕಣ್ಣಿನೊಳಗೆ ನೋಡಬೇಕು ಅಂತ ಹೇಳ್ತಾರೆ. ಕಣ್ಣಿನೊಳಗೆ ನೋಡಬೇಕು ಅಂತ ಹೇಳಿದರೆ ಉಪಾಸನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಸಾಮವೇದ ಹೇಳ್ತಾ ಇದೆ. ಓಂಕಾರವಿಂದು ಸಂಯುಕ್ತಂ ನಿತ್ಯ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆ ಓಂಕಾರ ಎನ್ನುವಂಥದ್ದು ಎಲ್ಲಿ ಹುಟ್ಟದೆ? ಮೂಲಾಧಾರ ಚಕ್ರದಲ್ಲಿ. ಆ ಚಕ್ರದಲ್ಲಿ ನಮ್ಮ ಶಕ್ತಿಯನ್ನು ದೇಹದ ಒಳಗಿಂದ ನಾವು ನೋಡಬೇಕು ಅಂತ ಹೇಳ್ತೇವೆ. ನಾವು ಅದರ ಬದಲು ದೇವರನ್ನು ಒಳಗಿಂದ ಹುಡುಕುವ ಬದಲು ಹೊರಗೆ ಎಲ್ಲೆಲ್ಲ ಹುಡುಕ್ತಾ ಇದ್ದೇವೆ. ಹೊರಗೆ ಹುಡುಕಿದರೆ ಎಲ್ಲಿ ಹುಡುಕಿದ್ರು ಕೂಡ ದೇವರು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ನಾವು ದೇವಸ್ಥಾನ ತಿರುಪತಿಗೆ ಹೋಗ್ಬೋದು, ಅಥವಾ ಶಬರಿಮಲೆಗೆ ಹೋಗ್ಬೋದು, ಅಥವಾ ಧರ್ಮಸ್ಥಳಕ್ಕೆ ಹೋಗ್ಬೋದು, ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು, ಎಲ್ಲಿ ಅಥವಾ ಅಮೇರಿಕಕ್ಕೆ ಹೋಗ್ಬೋದು, ಎಲ್ಲಿ ಕೂಡ ಬೇಕಾದರೂ ಕೂಡ ಹೋದರೂ ಕೂಡ ದೇವರು ನಿಮಗೆ ಒಳಗೆ ಕಾಣಲಿಕ್ಕೆ ಸಿಗೋದಿಲ್ಲ. ದೇವರ ಮೂರ್ತಿಯನ್ನು ಮಾಡಿ ಪ್ರತಿಷ್ಠೆ ಮಾಡಿ ಇಟ್ಟಿದ್ದಾರೆ ವಿನಃ ಚಂದ ಮಾಡಿ ಆರತಿ ಮಾಡ್ಬೋದು, ಪೂಜೆಯನ್ನು ಮಾಡ್ಬೋದು, ಭಜನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೂ ಕೂಡ ಎಲ್ಲಿ ಹೋದರೂ ಕೂಡ ಪರಮಾತ್ಮ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಎಂಥ ನಾವು ಮೂರ್ಖತನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ದೇಹದ ಒಳಗೆ ನೋಡೋದನ್ನು ಪ್ರಯತ್ನ ಮಾಡೋದಿಲ್ಲ. ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಕಣ್ಣಿನೊಳಗೆ ನೋಡು ಅಂತ. ದೇಹದ ಒಳಗೆ ನಾವು ಇದ್ದೇವೆ, ಪರಮಾತ್ಮನು ಇದ್ದಾನೆ. ಆ ಪರಮಾತ್ಮನ ಒಲಿಸಬೇಕಾದ್ರೆ ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಎಂಬುದನ್ನು ಅಲ್ಲಿ ಸಾಮವೇದ ಹೇಳ್ತಾ ಇದೆ. ಸಂಗೀತ ಪ್ರಧಾನವಾಗಿ, ಸಂಗೀತದಿಂದ ಪರಮಾತ್ಮವನ್ನು ನಾವು ಸಂಗೀತದಿಂದ ಸಾಕ್ಷಾತ್ಕಾರ ಮಾಡಬೇಕು ಅಂತ. ನೋಡಿ, ನಮ್ಮ ಸಂಗೀತವನ್ನು ನುಡಿಸುವವರು ಆ ಸಂಗೀತದ ಆಹ್ಲಾದದಲ್ಲಿ ಅದರಲ್ಲೇ ಮರೆಯಾಗಿದ್ದುಕೊಂಡು ಪರಮಾತ್ಮನನ್ನು ತನ್ನ ಅಂತರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಎಷ್ಟೋ ಸಂಗೀತ ಪ್ರಿಯರು ನೋಡಿ, ಆ ಸಂಗೀತ ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ಕೂಡ ಸಂಗೀತ ಶಾಸ್ತ್ರ ಹೇಳ್ತದೆ. ಸರಿಗಮ ಪದನಿಸ, ಅದನ್ನು ಯಾವ ರೀತಿಯಾಗಿ ಹಾಡಿದರೆ ಯಾವ ಸ್ವರ ಬರ್ತದೆ, ಅದನ್ನು ಯಾವ ರೀತಿಯಾಗಿ ಹಾಡಬೇಕು, ಅದಕ್ಕೆ ಎಂತೆಂಥ ಸ್ವರಗಳು ಎಂತೆಂಥ ಶಕ್ತಿಯನ್ನು ದೇಹದ ಒಳಗೆ ಕ್ರಿಯೇಟ್ ಮಾಡ್ತದೆ, ಅದೆಲ್ಲವನ್ನು ಅಲ್ಲಿ ಆ ಸಂಗೀತದ ಮೂಲಕ ಸಾಮವೇದದಲ್ಲಿ ಹೇಳಲಾಗಿದೆ. ಅದು ಉಪಾಸನಾ ಪ್ರಧಾನ. ಉಪಾಸನೆ, ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಆ ಸಂಗೀತವನ್ನು ಯಾವ ರೀತಿಯಾಗಿ ಉಪಯೋಗಿಸುವ ಮೂಲಕ ನಾವು ಮನಸ್ಸನ್ನು ಪರಿಶುದ್ಧಗೊಳಿಸಬಹುದು ಎಂಬುದನ್ನು ಹೇಳಲಾಗ್ತದೆ. ಹಾಗೆ ಸಾಮವೇದ ಆ ಸಂಗೀತದ ವಿಚಾರಗಳನ್ನೆಲ್ಲ ಹೇಳ್ತಾ ಇದೆ. ಹಾಗೆ ಶಾಸ್ತ್ರ ಓಂಕಾರ, ಈಗ ಸಂಸ್ಕೃತ ಅಂತ ಹೇಳ್ತೇವೆ. ಸಂಸ್ಕೃತದ ಅಕ್ಷರಗಳು ಎಲ್ಲಿಂದ ಬರ್ತದೆ? ದೇಹದಿಂದ 8 ಚಕ್ರಗಳಲ್ಲಿ ಆ ಅಕ್ಷರಗಳು ಹುಟ್ಟುತ್ತದೆ. ಬೇರೆ ಎಲ್ಲ ಭಾಷೆ ಅದು ಮ್ಯಾನ್ಮೇಡ್. ಆದರೆ ಸಂಸ್ಕೃತ ಭಾಷೆ ಮಾತ್ರ ಅದು ದೇವನಾಗರಿ ಲಿಪಿಯಿಂದ ಉತ್ಪನ್ನವಾಗಿದೆ. ದೇವನಾಗರಿ ಲಿಪಿ ಅಂತ ಹೇಳಿದರೆ ಅಲ್ಲಿ ಸಂಸ್ಕೃತ ಭಾಷೆ, ಅದು ತಾಯಿಯ ಹೊಟ್ಟೆಯಲ್ಲಿ ಮಗು ಹುಟ್ಟುವಾಗಲೇ ಆ ಮಗುವಿಗೆ ಆ ಭಾಷೆಯನ್ನು ತಿಳಿದುಕೊಳ್ಳುವುದಕ್ಕೆ ಶಕ್ತಿ ಇದೆ. ಅದಕ್ಕೆ ದೇವರು ಹುಟ್ಟುವಾಗಲೇ ನಮಗೆ ಕೊಡುವಂತಹ ಭಾಷೆ ಯಾವುದಂತ ಹೇಳಿದರೆ ಸಂಸ್ಕೃತ. ಅದು ಕೆಳಗಿನ ಚಕ್ರದಲ್ಲಿ 4, ಮೇಲಿನ ಚಕ್ರದಲ್ಲಿ 6, ಆಮೇಲೆ ಮೇಲಿನ ಚಕ್ರ ಬಂದಾಗ 8, ಹಾಗೆ 2 ಜಾಸ್ತಿ ಆಗ್ತಾ ಬಂದು ಒಟ್ಟಿಗೆ ಸಂಸ್ಕೃತದ 50 ಅಕ್ಷರಗಳು ನಮ್ಮ ದೇಹದಲ್ಲಿ ಹುಟ್ಟುವಾಗಲೇ ಅದು ಭಗವಂತ ಕೊಡ್ತಾನೆ. ಹೇಗೆ ನಮಗೆ ನಾಲಿಗೆಗೆ ಮಾತಾಡುವ ಶಕ್ತಿ ಕೊಟ್ಟ ಹಾಗೆ ನಮ್ಮ ಚಕ್ರಗಳಲ್ಲಿ ಆ ಅಕ್ಷರಗಳನ್ನು ಹುಟ್ಟುವಂತಹ ಶಕ್ತಿಗಳನ್ನು ಆ ದೇಹದ ಒಳಗಿಂದ ಕೊಡ್ತಾರೆ. ಹಾಗೆ ತಾವರೆ ಹೆಸರಿನಂತೆ ಹೊರಗೆ ಬರ್ತದೆ ಅಂತ ಹೇಳಿದೆ. ಅದಕ್ಕೋಸ್ಕರ ನಮ್ಮ ಪೌರಾಣಿಕರು ಏನು ಮಾಡಿದೆ ಅಂತ ಹೇಳಿದರೆ, ನಾಭಿಯಿಂದ ತಾವರೆ ಸೃಷ್ಟಿಯಾಗಿ, ತಾವರೆಯಿಂದ ಸರಸ್ವತಿ ಸೃಷ್ಟಿಯಾಗಿ, ಸರಸ್ವತಿಯಿಂದ ಬ್ರಹ್ಮ ಸೃಷ್ಟಿಯಾಗಿ, ಹಾಗೆಲ್ಲ ಏನೇನು ಕಥೆಗಳನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಆ ಕಥೆಯ ಹಿಂದೆ ಒಂದು ತತ್ವಜ್ಞಾನ ಇದೆ.
ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶವನ್ನು ಬೇರೆಯವರು ಆಕ್ರಮಣ ಮಾಡಿಕೊಂಡು, ಪೌರಾಣಿಕರೆಲ್ಲ ಆಕ್ರಮಣ, ಜೈನರು ಬೌದ್ಧರು ಎಲ್ಲ ನಮ್ಮ ಮೂರ್ತಿ ಹಾಗೆ ಪೂಜೆ, ನಮ್ಮ ಮೂರ್ತಿ ಹೀಗೆ ಪೂಜೆ ಅಂತ ಹೇಳಿಕೊಂಡು ಮಾಡಿಕೊಂಡು ನಮ್ಮ ಸಮಾಜವನ್ನು ವೇದಜ್ಞಾನಗಳನ್ನೆಲ್ಲ ಬಿಟ್ಟು ಸಮಾಜ ಬೇರೆ ದಾರಿಯಲ್ಲಿ ಹೋಗುವುದನ್ನು ನೋಡಿಕೊಂಡು ಅದನ್ನು ನಿಲ್ಲಿಸೋದಕ್ಕೋಸ್ಕರ ನಮ್ಮ ಪೂರ್ವಜರು ನಮ್ಮ ದೇವರು ಹಾಗೆ, ನಮ್ಮ ದೇವರು ಹೀಗೆ ಅಂತ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಮಾಡಿಕೊಂಡು ಸಮಾಜದ ಈ ವೇದಜ್ಞಾನವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಕಂಠಸ್ಥವಾಗಿ ಬಾಯಿಂದ ಬಾಯಿಗೆ ಆ ಮಂತ್ರಗಳನ್ನು ಕೂಡ ಹೇಳಿಕೊಂಡು ಬಂದಿದ್ದಾರೆ, ಹಾಗೆ ಉಳಿಸಿಕೊಂಡು ಬಂದಿದ್ದಾರೆ. ಈಗ ನಮಗೆ ಸ್ವತಂತ್ರ ಸಿಕ್ಕಿದೆ. ಸ್ವತಂತ್ರ ಸಿಕ್ಕಿ 68 ವರ್ಷಗಳ ಆದರೂ ಕೂಡ ನಾವು ಏನು ಆಕ್ರಮಣಕಾರರಿಂದ ಅಡಗಿಸಿಟ್ಟಿದ್ದೇವೆಯೋ ಅದನ್ನು ಹೊರಗೆ ತರುವಂಥ ಪ್ರಯತ್ನವನ್ನು ಮಾಡುವುದಿಲ್ಲ. ಆ ಪ್ರಯತ್ನವನ್ನು ಮಾಡುವಲ್ಲಿ ನಾವು ಸಫಲತೆಯನ್ನು ಪಡೆಯಬೇಕು. ಈಗ ಇನ್ನಾದರೂ ಈ ಸಂಸ್ಕಾರವನ್ನು, ಈ ಸಂಸ್ಕೃತಿಯನ್ನು ನಾವು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಸಂಸ್ಕೃತ ಭಾಷೆ ಮತ್ತೆ ಭಾರತದಲ್ಲಿ ರಾರಾಜಿಸಿದಾಗ, ಎಲ್ಲರಿಗೆ ಆ ಜ್ಞಾನ ತಿಳಿಸಿದಾಗ, ನಮ್ಮ ಸಮಾಜ ವೇದ ವಿದ್ಯೆಯಿಂದ ವಿದ್ವಾಂಸರಾದಾಗ ನಮ್ಮ ಸಮಾಜ ಪ್ರಬುದ್ಧತೆಗೆ ಬರ್ತದೆ, ಸಮಾಜದಲ್ಲಿ ಒಳ್ಳೆಯದಾಗ್ತದೆ. ಈ ಒಳ್ಳೆಯದಾಗಬೇಕೆನ್ನುವಂಥ ಪ್ರಯತ್ನ ಸಮಾಜದಲ್ಲಿ ಮತ್ತೆ ಬೆಳೀಬೇಕೆನ್ನುವಂಥ ಪ್ರಯತ್ನದೊಂದಿಗೆ ನಮ್ಮ ಈ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಪ್ರಯತ್ನ ಮುಂದುವರಿಯಲಿ, ಸಂಸ್ಕಾರ ಮುಂದುವರಿಯಲಿ, ಆ ಸಂಸ್ಕೃತಿ ಬೆಳೆಯಲಿ ಎನ್ನುವಂಥ ಉದ್ದೇಶದಿಂದ ನಮ್ಮ ವೇದಜ್ಞಾನಗಳನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಆ ಕೊಟ್ಟದನ್ನು ನಾವು ಅನುಕರಣೆ ಮಾಡಬೇಕು ಎನ್ನುವಂಥ ಒಂದು ಉದ್ದೇಶದೊಂದಿಗೆ ಈ ವಿಜ್ಞಾಪನೆಯನ್ನು ತಮ್ಮ ಮುಂದೆ ಇಡ್ತೇನೆ. ಪರಮಾತ್ಮ ನಮ್ಮನ್ನು ಮುಕ್ತಿಯ ದಾರಿಯಲ್ಲಿ ಕೊಂಡೋಗಬೇಕು ಅಂತ ಹೇಳಿದರೆ, ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಬ್ರಿಟಿಷರು ನಮ್ಮನ್ನು ಆಕ್ರಮಣ ಮಾಡಿದಾಗ ಏನು ಮಾಡಿದ್ದಾರೆ, ಯಾವ ವಿದ್ಯೆಯನ್ನೆಲ್ಲ ಕೊಟ್ಟು ನಮ್ಮನ್ನು ಹಾಳು ಮಾಡಿದ್ದಾರೆ, ಅದನ್ನು ಸರಿ ಮಾಡಿ ನಾವು ಇನ್ನೂ ಕೂಡ ಮುಂದುವರಿಯುವಲ್ಲಿ ವಿಫಲರಾಗಿದ್ದೇವೆ. ನಮ್ಮ ದೇಶದಲ್ಲಿ ಬ್ರಿಟಿಷರಿಂದಾಗಿ ತಂಬಾಕು ಬೆಳವಣಿಗೆ ಆಯಿತು. ಅದನ್ನು ಬೆಳೆಸಿ ಅದನ್ನು ಸಮಾಜದಲ್ಲಿ ಜನರಿಗೆ ಆ ತಂಬಾಕಿನ ಹುಚ್ಚನ್ನು ಹಿಡಿಸುವಂತ ಮಾಡಿದರು. ಯಾಕೆಂದರೆ ಆ ತಂಬಾಕಿನಿಂದ ನಮ್ಮ ಸಮಾಜ ಹಾಳಾಗ್ತದೆ. ಹಾಗೆ ತಂಬಾಕು ಮಾಡಿದರು, ಶರಾಬು ಮಾಡಿದರು. ಆ ಶರಾಬಿಯಿಂದ ಸಮಾಜ ಕೂಡ ಹಾಳಾಗ್ತದೆ, ಹಾಗೆ ರೋಗಗಳು ಕೂಡ ಬರ್ತದೆ. ಅದನ್ನು ಕೂಡ ಅವರು ಪ್ರಾರಂಭ ಮಾಡಿದರು. ಹಾಗೆ ಇತರ ಎಲ್ಲ ದುರ್ಗುಣಗಳನ್ನು, ನಮ್ಮ ಸಮಾಜ ಹಾಳಾಗಲಿಕ್ಕೆ ಯಾವುದೆಲ್ಲ ದುರ್ಗುಣಗಳು ಬೇಕು ಅದನ್ನೆಲ್ಲ ಅವರು ಮತ್ತೆ ಈ ನಮ್ಮ ದೇಶದಲ್ಲಿ ಅದನ್ನು ಬೆಳೆಸಿದರು. ಆದರೆ ಸ್ವತಂತ್ರತೆ ಸಿಕ್ಕಿ ನಮಗೆ ಇಷ್ಟು ವರ್ಷ ಕಳೆದರೂ ಕೂಡ ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋಗಲಿಲ್ಲ. ಸರ್ಕಾರ ಆಗಲಿ, ಸಮಾಜಕ್ಕೆ ಒಳ್ಳೆ ರೀತಿಯ ಒಂದು ವಿದ್ಯೆ ಬರಬೇಕು, ಒಳ್ಳೆ ರೀತಿಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ, ಬರೀ ನಾವು ಬ್ರಿಟಿಷರ ವಿದ್ಯೆಯನ್ನೇ ಅನುಕರಣೆ ಮಾಡೋದಲ್ಲ, ನಮ್ಮ ಇಂಡಿಯನ್ ಫಿಲಾಸಫಿ ಅದನ್ನು ನಾವು ಮತ್ತು ಕೂಡ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ, ಹೇಗೆ ಯೋಗದಿಂದ ಈಗ ಬೆಳಕನ್ನು ಕಂಡಿದ್ದಾರೆ, ಯೋಗದಿಂದ ಸಮಾಜ ರೋಗವನ್ನು ನಿವಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಬೇರೆ ಎಲ್ಲ ಈ ಆಧ್ಯಾತ್ಮಿಕ ಜ್ಞಾನಗಳಿದೆ ಎಲ್ಲ, ಇಂಡಿಯನ್ ಫಿಲಾಸಫಿ ಎನ್ನುವಂಥದ್ದು ನಮ್ಮನ್ನು ಸಮಾಜದಲ್ಲಿ ಒಳ್ಳೆ ದಾರಿಗೆ ಕೊಂಡೋಗುವಂತಹ ಕೆಲಸವನ್ನು ವೇದಗಳಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಆ ವೇದ ಜ್ಞಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಿಕ್ಕಿದಾಗ ಉತ್ತಮ ನಾಗರಿಕನಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನಮ್ಮ ಮಹರ್ಷಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ, ಕೃಣ್ವಂತೋ ವಿಶ್ವಂ ಆರ್ಯಂ, ವಿಶ್ವದ ಜನರನ್ನು, ಸಮಾಜವನ್ನು ಆರ್ಯರನ್ನಾಗಿ ನಿರ್ಮಾಣ ಮಾಡಿ. ಆರ್ಯರು ಆಗಬೇಕಂತ ಹೇಳಿದರೆ ಮೊದಲು ಸಂಸ್ಕಾರವಂತರನ್ನಾಗಿ ಮಾಡಬೇಕು. ಸಂಸ್ಕಾರವಂತರು ಅಂತ ಹೇಳಿದರೆ ಅವರು ಪ್ಯಾಂಟ್ ಬೂಟ್ ಧರಿಸಿದ ತಕ್ಷಣ ಸಂಸ್ಕಾರವಂತರಾಗುವುದಿಲ್ಲ, ಅಥವಾ ಡಿಗ್ರಿ ಮಾಡಿದ ತಕ್ಷಣ ಸಂಸ್ಕಾರವಂತರಾಗುವುದಿಲ್ಲ. ಸಂಸ್ಕಾರವಂತರಾಗಬೇಕಂತ ಹೇಳಿದರೆ ಮನುಷ್ಯನಾಗಿದ್ದುಕೊಂಡು ಈ ಅಷ್ಟಾಂಗ ಯೋಗದ ಮೂಲಕ ತನ್ನನ್ನು ತಾನು ಯಾವ ರೀತಿಯಾಗಿ ಮೋಕ್ಷದ ದಾರಿಯಲ್ಲಿ ಕೊಂಡೋಗಬೇಕು. ಮೋಕ್ಷ ಅಂತ ಹೇಳಿದರೆ ಪರಮಾತ್ಮನ ಹತ್ರ ನಮಗೆ ದಯಾನಂದ ಸರಸ್ವತಿಯವರು ಕೂಡ ಹೇಳ್ತಾರೆ ಅಲ್ಲಿ, ನನಗೆ ಮೋಕ್ಷದ ಮೇಲೆ ಅಭಿಮಾನ ಇಲ್ಲ, ನನಗೆ ಮೋಕ್ಷ ಬೇಕು ಎನ್ನುವಂಥ ಇದು ಕೂಡ ಆಸೆ ಕೂಡ ಇಲ್ಲ. ಆದರೆ ನನ್ನಿಂದ ಉಪಕಾರ ಸಮಾಜಕ್ಕೆ ಆಗುವುದಾದರೆ ನಾನು ಎಷ್ಟು ಸಲ ಕೂಡ ಭೂಮಿಯಲ್ಲಿ ಹುಟ್ಟಿ ಬರುವುದಕ್ಕೆ ತಯಾರಾಗಿದ್ದೇನೆ ಅಂತ. ಅಂದರೆ ಆ ಮೋಕ್ಷದ ಇದನ್ನೇ ಬಿಟ್ಟು ಬಿಡ್ತಾರೆ ಅವರು. ನಮ್ಮಿಂದ ಇನ್ನೊಬ್ಬರಿಗೆ ಪ್ರಯೋಜನವೇ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ, ವ್ಯಕ್ತಿ ತನ್ನ ಸ್ವಾಭಿಮಾನದಲ್ಲಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದಿರುವುದೇ ದೇವರಿಗೆ ಸಲ್ಲಿಸುವ ಪ್ರಥಮ ಪೂಜೆ. ಇಷ್ಟನ್ನು ನಾವು ತಿಳಿದುಕೊಂಡ್ರೆ ನನ್ನ ವ್ಯಕ್ತಿತ್ವದಿಂದ, ನನ್ನ ಜೀವನದಿಂದ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದೆ ನಾವು ಜೀವನ ಮಾಡಿದರೆ ಪರಮಾತ್ಮ ಅದನ್ನು ಮೆಚ್ಚುತ್ತಾನೆ, ಭಗವಂತ ನಮಗೆ ಒಳ್ಳೆಯದು ಮಾಡ್ತಾನೆ ಎಂಬುದು ನಮ್ಮ
ಈ ವೇದದ ಸಿದ್ಧಾಂತಗಳೆಲ್ಲ ಹೇಳ್ತಾ ಇದೆ. ಆ ದಾರಿಯಲ್ಲಿ ನಾವು ಮುನ್ನಡೆಯೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವಂಥದ್ದು ಇದೇ ವೇದದ ಸಂದೇಶ. ಶಾಂತಿ ಶಾಂತಿ ಶಾಂತಿ.